ಓಕೆ ಮಾಸ್ಟರ್ಸ್, ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲ ಪತ್ರಿ ಅವರಿಗೆ ನನ್ನ ಆತ್ಮಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಮಾಸ್ಟರ್ಸ್ ಕೂಡ ನನ್ನ ಆತ್ಮಪೂರ್ವಕ ನಮನಗಳು. ನಿನ್ನೆ ಕ್ಲಾಸ್ನಲ್ಲಿ ಆತ್ಮಶಕ್ತಿ ಅಂದರೆ ನಮ್ಮ ಒಳಗಡೆ ಇರುವಂಥ ಸ್ತ್ರೀ ತತ್ವದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಮುಖ್ಯವಾಗಿ ನಿನ್ನೆ ನಾವು ಡಿಸ್ಕಸ್ ಮಾಡಿರುವಂಥದ್ದು ಸೈಲೆನ್ಸ್. ಸೊ ನಮ್ಮ ಒಳಗಡೆ ಇರುವಂಥ ಆ ಸ್ತ್ರೀ ತತ್ವದ ಜೊತೆಗೆ ನಾವು ಅವೇಕನ್ ಆಗಬೇಕು ಅಂತಂದರೆ ಸೊ ಒನ್ ಆ್ಯಂಡ್ ಓನ್ಲಿ ವೇ ಸೈಲೆನ್ಸ್. ಸೊ ಈ ಹಾಫ್ ಆನ್ ಅವರ್ ನಮ್ಮ ಶ್ವಾಸದ ಜೊತೆಗೆ ನಾವು ಕೂತ್ಕೊಂಡಿದ್ದೀವಿ, ನಮ್ಮ ಚೈತನ್ಯ ಶಕ್ತಿಯ ಜೊತೆಗೆ ನಾವು ಅನುಸಂಧಾನವಾಗಿವೆ. ಸೊ ಒಂದು ಸ್ಟೇಟ್ಮೆಂಟ್ ಇದೆ, ಓಶೋ ಅವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಸೊ ನಮ್ಮ ಶ್ವಾಸವನ್ನು ನಾವು ಕಂಟ್ರೋಲ್ ಮಾಡಿದರೆ ನಮ್ಮ ಜೀವನವನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ. ಶ್ವಾಸಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಆ ಶ್ವಾಸದ ಜೊತೆಗಿದ್ದಾಗ ಸೊ ನಮ್ಮ ಒಳಗಡೆ ಆಗುವಂಥ ಆ ನಿಶ್ಶಬ್ದ ಸ್ಥಿತಿನಲ್ಲಿ ನಮ್ಮ ಒಳಗಡೆ ಆಗುವಂಥ ಪರಿಣಾಮ ಹೇಗಿರುತ್ತೆ ಅನ್ನೋದು ನಿನ್ನೆ ನಾವು ತಿಳ್ಕೊಂಡಿದ್ವಿ. ಹಾಗೆ ಬಹಳಷ್ಟು ಜನ ಹೆಣ್ಮಕ್ಕಳಿಗೆ ಸೊ ಅವ್ರಿಗೆ ಬರೋ ಪ್ರಾಬ್ಲಮ್ಸ್ ಏನು ಅಂತ ಅಂದಾಗ ಸೊ ಫಸ್ಟು ಅವ್ರು ಹೇಳೋದೇನು ಅಂತಂದರೆ ಲೋನ್ಲಿನೆಸ್ ಅಂತ ಹೇಳ್ತಾರೆ. ಒಂಟಿತನ ಅಂತ ಹೇಳ್ತಾರಲ್ವ, ಅದು. ಸೊ ನನ್ನ ಜೊತೆಗೆ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ಸೊ ಇದೊಂದು ಕೊರತೆ ಅಂತ ಫೀಲ್ ಆಗ್ತಾ ಇರ್ತೀರ. ಸೊ ನಿಜವಾಗ್ಲೂ ಆ ಲೋನ್ಲಿನೆಸ್ ಅನ್ನೋದು, ಏಕಾಂತ ಸ್ಥಿತಿ ಅನ್ನೋದು ಒಂದು ವರ. ಸೊ ಈ ಒಂದು ಏಕಾಂತ ಸ್ಥಿತಿನಲ್ಲಿ ನಮ್ಮನ್ನು ನಾವು ಡೀಲ್ ಮಾಡಿಕೊಂಡಾಗ ಸೊ ಎಂಥ ಒಂದು ಸ್ಥಿತಿನಲ್ಲಿ ಕೂಡ ನಾವು ಧ್ಯಾನ ಮಾಡ್ಬೋದು ಅಂತ ಪತ್ರಿ ಸರ್ ಹೇಳ್ತಾರೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿನಲ್ಲಿ ಒಬ್ಬ ಮೇಡಮ್ ಇದ್ದಾರೆ. ಅವರು ಧ್ಯಾನಕ್ಕೆ ಬರೋಕ್ಕಿಂತ ಸುಮಾರು ಒಂದು 5 ವರ್ಷ 5 ಇಯರ್ಸ್ ಬಿಫೋರ್ ಅವ್ರು ಧ್ಯಾನಕ್ಕೆ ಬಂದಿದ್ದಾರೆ. ಆ ಧ್ಯಾನ ಪರಿಚಯ ಆಯ್ತು ಅವ್ರಿಗಷ್ಟೇ. ಕೆಲವೇ ದಿನಗಳಲ್ಲಿ ಅವ್ರ ಮಗ ಆಲ್ಮೋಸ್ಟ್ 20-25 ಇಯರ್ಸ್ ಇದೆ. ಆ ಏಜ್ನಲ್ಲಿ ಅವ್ರು ತೀರ್ಕೊಂಡಿದ್ದಾರೆ. ಸೊ ಅವ್ರಿಗೆ ಸಡನ್ ಒಂದೇ ಮಗ. ಸೊ ಪೂರ್ತಿ ಅವ್ರಿಗೆ ಡಿಪ್ರೆಷನ್ನಲ್ಲಿ ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಅವ್ರ ಮಾಸ್ಟರ್ ಹತ್ರ ಹೋಗಿ, ಸೂರ್ಯನಾರಾಯಣ್ ಸರ್ ಅವ್ರ ಹತ್ರ ಹೋದಾಗ, ಮೇಡಮ್ ಈಗ ನನಗೆ ಯಾಕೆ ಆಗಿದೆ ಇದು, ಈ ಸಿಚುವೇಶನ್ ಹೇಗಾಯಿತು, ಅದನ್ನು ಫೇಸ್ ಮಾಡೋ ಎಬಿಲಿಟಿ ನನಗಿಲ್ಲ ಅಂತ ಹತ್ಬಿಟ್ರಂತೆ. ಸೊ ಸೂರ್ಯನಾರಾಯಣ್ ಸರ್ ಒಂದೇ ಒಂದು ಮಾತು ಹೇಳಿದ್ರಂತೆ, ನೋಡಮ್ಮ, ಇದು ಒಂದು ವರ ನಿನಗೆ. ಆ ಮಗ ನಿನ್ನ ಹತ್ರ ಇದ್ದರೆ ಈ ಭವಬಂಧಗಳಿಗೆಲ್ಲ ಕೂಡ ನೀನು ಅದ್ರೊಳಗೆ ನೀನು ಸಿಕ್ಕೊಂತಿದ್ದೆ. ಮಾಸ್ಟರ್ಸ್ ನಿನಗೆ ಒಂದು ದಾರಿ ತೋರಿಸಿದ್ದಾರೆ, ಈಗ ಚೆನ್ನಾಗಿ ಧ್ಯಾನ ಮಾಡು ಅಂತ ಹೇಳಿದ್ರಂತೆ. ಅದು ಒಂದೇ ಒಂದು ಮಾತು ಅವ್ರು ತಗೊಂಡು ಸೊ ಎಷ್ಟು ಸೀರಿಯಸ್ ಆಗಿ ಧ್ಯಾನ ಮಾಡಿದ್ದಾರೆ ಅಂತಂದರೆ, ಸೊ ಅವ್ರು ಈವನ್ ಏನು ಓದಿಲ್ಲ, ಯಾವ ಪುಸ್ತಕಗಳು ಓದಿಲ್ಲ ಅಂಥ ಒಂದು ಮಹಿಳೆ ಧ್ಯಾನಕ್ಕೆ ಕುಂತಾಗ ಎಷ್ಟೋ ಮೆಸೇಜಸ್ ಬರ್ತಿದ್ವು ಅಂತ. ಸೊ ಒಂದ್ಸತಿ ಹೀಗೆ ಕೂತ್ಕೊಂಡಾಗ ನೀನು ಮಂಡಲ ಧ್ಯಾನ ಮಾಡಬೇಕು, ಮನೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ರಂತೆ ಮಾಸ್ಟರ್ಸ್, ಹೈಯರ್ ವರ್ಲ್ಡ್ ಮಾಸ್ಟರ್ಸ್. ನಿನ್ನಿಂದ ಕೆಲಸಗಳು ಇದ್ದಾವೆ, ಅವೆಲ್ಲ ನೀನು ಮಾಡಬೇಕು. ಅದರಲ್ಲಿ ಫಸ್ಟ್ ನೀನು ಮಾಡಬೇಕಾಗಿರೋದು ಮನೆ ಧ್ಯಾನ, ಮಂಡಲ ಧ್ಯಾನ ಅಂತ ಹೇಳಿದ್ರಂತೆ. ಸೊ ಅವ್ರಿಗೆ ಇಂಟ್ಯೂಷನ್ ಬಂತಲ್ವಾ. ಸೊ ಅದು ಕೂಡ ಹೇಗೆ ಅಂತಂದರೆ, ಅವರು ಫಿಸಿಕಲ್ ಆಗಿರೋದು, ಎಲ್ಲಿಗೋ ಯಾವುದೋ ಒಂದು ಹೊರಗಡೆ ಹೋಗಬೇಕು ಅಂದಾಗ, ಈ ಮೆಸೇಜ್ ಯಾವಾಗ ಬಂದಿದೆ ಅಂತಂದರೆ, ಅವರು ಎಲ್ಲಿಗೋ ಹೊರಗಡೆ ಹೋಗ್ಬೇಕಂದಾಗ ಅದು ಮೆಸೇಜ್ ಫ್ಲೋ ಆಗ್ತಾ ಇದೆ ಅವ್ರಿಗೆ. ಸೊ ನೀ ನನ್ನ ಹತ್ರ ಬಾ, ನಾನು ಮಾತಾಡ್ತೀನಿ ಅಂತ ಯಾರೊಬ್ರು ಅಂದಾರೆ. ಎಲ್ಲಿಗೆ ಬರಬೇಕು ಅಂದರೆ ಸೊ ಅಡ್ರೆಸ್ ಹೇಳಿದ್ರಂತೆ, ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಹೇಳಿದ್ರಂತೆ. ಆಟೋ ಇಮಿಡಿಯೇಟ್ ಆ ಮೆಸೇಜ್ ಬಂದ ತಕ್ಷಣ ಆಟೋ ಎದುರುಗೆ ಬಂತಂತೆ. ನೋಡಪ್ಪ, ಸೊ ಪ್ಲೇಸಿಗೆ ನನಗೆ ತೊಗೊಂಡು ಹೋಗಬೇಕು ಅಂತಂದರೆ ಎಸ್ ಅಂತಂದ್ರಂತೆ. ಆ ಪ್ಲೇಸ್ನಾಗ ಇಳಿಸಿದ ತಕ್ಷಣ ಒಂದು ಟೆಂಪಲ್ ಇದೆ ಅಂತೆ, ಶಿವನ್ ಟೆಂಪಲ್ ಇದೆ. ಅದ್ರ ಒಳಗಡೆ ಹೋದರೆ ಒಂದು ವ್ಯಕ್ತಿ ಕಾಣಿಸ್ತಾ ಇದ್ದಾನಂತೆ.
ಕಾಣಿಸಿ ನೀನು ಈ ಮಂಡಲ ಧ್ಯಾನ ಇವೆಲ್ಲ ಮಾಡಬೇಕು ಅಂತ ಹೇಳಿದರು. ಸೊ ಹೇಳಿದ ಮೇಲೆ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಬಂದಂತೆ. ಹೊರಗಡೆ ಬಂದು ಫೋನ್ ಮಾಡಿದ್ರಂತೆ ಸೂರ್ಯನಾರಾಯಣ್ ಸರ್ ಹಿಂಗೆ ನನ್ನ ಮೆಸೇಜ್ ಬಂದಿದೆ, ನಾನು ಧ್ಯಾನ ಮಾಡಿಸ್ಬೇಕು, ಅದು ಪ್ರೋಗ್ರಾಮ್ಸ್ ಅದ್ರ ಬಗ್ಗೆ ನೀವೇ ನನಗೆ ಮಾಹಿತಿ ಕೊಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು ಏನು ಅಂದರೆ ಆಯ್ತಮ್ಮ ನಾನು ಮಾಡ್ತೀನಿ ಅಂತ ಅಂದ್ರಂತೆ. ನೀನು ಎಲ್ಲಿದೆಯಾ ಅಂತಂದರೆ ಸೊ ಪ್ಲೇಸ್ನಾಗಿದ್ದೀನಿ ಅಂತ ಅಂದ್ರಂತೆ. ಸೊ ಅಲ್ಲಿಗೆ ಯಾಕೆ ಹೋಗಿ ನೀನು ಅಂತಂದು ಅವರು ಇಮಿಡಿಯೇಟ್ ಕಾರ್ ಹಾಕ್ಕೊಂಬಂದರೆ ಬಾ ಹೋಗೋಣ ಅಂತಂದರೆ ಇಲ್ಲಿಗೆ ಯಾಕೆ ಬಂದಿ ಅಂತಂದರೆ ಇಲ್ಲಿ ಟೆಂಪಲ್ಗೆ ಹೋಗೀನಿ ಅಂತ ತೋರಿಸ್ತಾಳಂತೆ. ಅಲ್ಲಿ ಯಾವ ಟೆಂಪಲ್ ಇಲ್ಲ, ಎಲ್ಲ ಕೂಡ ಓಪನ್ ಪ್ಲೇಸ್ ಇದೆ. ನೀನು ಫಸ್ಟ್ ಕಾರ್ ಹತ್ತು ಅಂತ ಹೇಳಿದ್ರಂತೆ. ಅವರು ರಿಟರ್ನ್ ಬರಬೇಕಾದ್ರೆ ಇಲ್ಲ ಸರ್ ನಾನು ಈಗ ಜಸ್ಟ್ ತಾನೇ ನಾನು ಟೆಂಪಲ್ ನೋಡೀನಿ, ಆ ಟೆಂಪಲ್ನಲ್ಲಿ ಒಬ್ಬ ವ್ಯಕ್ತಿ ನಾನು ಮೀಟ್ ಆಗಿದ್ದೀನಿ, ಅವ್ರು ನನಗೆ ಈ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಂತೆ. ಸರಿ ಅಮ್ಮ ನೀನು ಏನು ಮಾಡ್ತೀಯ ಮಾಡು, ನಿನಗೇನು ಇಂಟ್ಯೂಷನ್ ಬಂದಿದೆ ಅಲ್ಲ ಅದ್ರ ಪ್ರಕಾರ ನಾವು ಹೋಗೋಣ ಅಂತ ಹೇಳಿ ಮನೆ ಧ್ಯಾನ ಮಾಡೋದಕ್ಕೋಸ್ಕರ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರಂತೆ. ಮಾಡಿದರೆ ಸೊ ಅಲ್ಲಿ ಯಾರೂ ಅವ್ರ ಪರಿಚಯ ಇಲ್ಲ. 41 ಡೇಸ್ ಮಾಡಬೇಕಂದ್ರೆ ಮೆಂಬರ್ಸ್ನ ಕಲೆಕ್ಟ್ ಮಾಡಬೇಕಲ್ವ, ಎಲ್ಲರ ಮನೆಗೆ ಹೋಗಿ ನಾನು ಮಂಡಲ ಧ್ಯಾನ ಮಾಡಿಸ್ತೀನಿ, ನೀವು ಬರಬೇಕು ಅಂತ ಹೇಳಿದ್ರಂತೆ. ಸೊ ಅವರ ಪರ್ಸನಾಲಿಟಿ ನೋಡಿದರೆ ಏನೂ ಓದಿಲ್ಲ, ಯಾರಿಗೂ ಗೊತ್ತಾಗಲಾರದ ವ್ಯಕ್ತಿ ನಮ್ಮ ಮುಂದೆ ಬಂದು 41 ಡೇಸ್ ಮೆಡಿಟೇಷನ್ ಮಾಡಿಸ್ತೀನಿ ಅಂತಂದರೆ ಅವ್ರಿಗೆ ಈವನ್ ಮಾತಾಡೋದಕ್ಕೂ ಬರೋದಿಲ್ಲ. ಸೊ ಅವ್ನು ನೋಡಿ ನೀನು ಯಾರೋ ಏನೋ ಗೊತ್ತಿಲ್ಲಮ್ಮ, ನೀನು ಕರೆದ ತಕ್ಷಣ ನಾವು ಬರೋದೇನು, ಎಲ್ಲರೂ ರಿಜೆಕ್ಟ್ ಮಾಡಿದ್ರಂತೆ. ಆಮೇಲೆ ನಾವು ಬಂದು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಬಂಗಾರ ಅದೆಲ್ಲ ಬ್ಯಾಂಗಿಲ್ಸ್ ಅವೆಲ್ಲ ತೊಗೊಂಡು ಹೋಗ್ಬೇಕಂತ ನೀನು ಪ್ಲ್ಯಾನ್ ಮಾಡಿದೀಯಾ ಅಂತ ಎಲ್ಲರೂ ಬೈದ್ರಂತೆ. ಅದಕ್ಕೆ ಇವರು ಅಲ್ಲಿ ಬಿಟ್ಟಿಲ್ಲ. ಆಯಿತು, ನಾನು ಯಾವುದೇ ರೀತಿ ಕಳ್ತನ ಮಾಡೋದಿಲ್ಲ, ನೀವು ಇಷ್ಟು ಜನ ಬರ್ತೀರಲ್ಲ ಅದರಲ್ಲಿ 50 ಮೆಂಬರ್ಸು ಕಣ್ಣು ತೆಗೆದು ನೋಡ್ರಿ, 50 ಮೆಂಬರ್ಸು ಕಣ್ಣು ಮುಚ್ಚ್ರಿ ಅರ್ಧ ಗಂಟೆ. ನೆಕ್ಸ್ಟ್ ಅರ್ಧ ಗಂಟೆ ಏನು, ಯಾರು ಕಣ್ಣು ತೆಗೆದಿದ್ದಾರೋ ಅವ್ರು ಕಣ್ಣು ಮುಚ್ಚ್ರಿ, ಇವರು ಕಣ್ಣು ತೆಗೆದು ಕೂತ್ಕೊತಾರೆ. ನಾನು ಅಂಥ ವ್ಯಕ್ತಿ ಅಲ್ಲ ಅಂತ ಹೇಳಿ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ. ಸೊ ಅವ್ರು ಏನು ಮಾಡಿದ್ರು, ಇಮಿಡಿಯೇಟ್ ಹಾಗಾದರೆ ಸರಿ ಅಂದರೆ ಇವರು ಹೇಳಿದ ಮಾತುಗೆ ಎಲ್ಲರೂ ರೆಸ್ಪಾಂಡ್ ಮಾಡಿ ಮಾಡೋಣ ಅಂತ ಹೇಳಿ ಕೆಲವು ಜನ ಬಂದ್ರಂತೆ. ಹಾಗೆ 41 ಡೇಸ್ ಕಂಪ್ಲೀಟ್ ಆಯಿತು. ಸೊ 41 ಡೇಸ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಬಂದಿರುವಂಥ ಎಲ್ಲರೂ ನನಗೆ 41 ಡೇಸ್ ನಮಗೆ ಸರಿ ಹೋಗಲ್ಲ, ಇನ್ನೂ 41 ಡೇಸ್ ನಮಗೆ ಮಾಡಿಸು ಅಂತ ಹೇಳಿ ಮತ್ತೆ ಎಷ್ಟೋ ಓದಿದ್ದವರು, ಎಷ್ಟೋ ಸೊಸೈಟಿನಾಗ ಒಂದು ಸ್ಟೇಟಸ್ನಾಗ ಇರೋರೆಲ್ಲರೂ ಕೂಡ ನಮಗೆ ಮಂಡಲ ಧ್ಯಾನ ಮಾಡೋದಿದ್ರೆ ಅವರೇ ಬರಬೇಕು, ಅವರೇ ಬಂದು ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಆ ರೀತಿ ಎಷ್ಟೋ ಮಂಡಲ ಧ್ಯಾನ ಮಾಡಿದಾರಂತೆ. ಅವರು ಹಾಗೆ ಶಾಕಾಹಾರ ರ್ಯಾಲಿ ಕೂಡ ಮಾಡಿದಾರಂತೆ. ಸುಮಾರು 150 ಮೇಲೆ ಶಾಕಾಹಾರ ರ್ಯಾಲಿ ಮಾಡಿದಾರಂತ ನೋಡ್ರಿ, ಮಾಡಿಸಿದ್ದಾರೆ ಎಷ್ಟೋ ಮಂಡಲ ಧ್ಯಾನಗಳು. ಅವ್ರಿಗೆ ಕೂತ್ಕೊಂಡ್ರೆ ಇಂಗ್ಲೀಷ್ ವರ್ಡ್ಸ್ ಕೂಡ ಬರ್ತಾವಂತೆ. ಏನು ಸ್ಪೀಚ್ ಕೊಟ್ಟಿಯಮ್ಮ ಅಂತ ಹೇಳ್ತಾರಂತೆ. ಎಲ್ಲಿಂದ ಬಂತು ಇಂಗ್ಲೀಷ್ ವರ್ಡ್ ಒಂದು ಕೂಡ ನನಗೆ ಗೊತ್ತಾಗಲ್ಲ, ಅಂಥ ಪದಗಳು ನನ್ನಿಂದ ಬಂದಿದ್ವಂತೆ ಅಂತ ಅವರು ಹೇಳ್ತಾರೆ. ಸೊ ಅವರು ಇದಕ್ಕಿಂತ ಮುಂಚೆ ಅವ್ರ ಲೋನ್ಲಿನೆಸ್ ಎಲ್ಲಿ ಹೋಗಿದೆ, ನಾನು ಏಕಾಕಿ ಆಗಿದ್ದೀನಿ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು. ಒನ್ ಆ್ಯಂಡ್ ಓನ್ಲಿ ಸೊಲ್ಯೂಷನ್ ಆ ಸೈಲೆನ್ಸ್ನಲ್ಲೇ. ಇವ್ರ ಮುಂದೆ ಎಷ್ಟು ಓದಿದ್ರು, ಎಷ್ಟು ಧ್ಯಾನ ಸಾಧನ ಮಾಡಿದ್ರು, ಸೇವೆ ಮಾಡಿಲ್ಲ ಅಂತಂದ್ರೆ ನಾವು ಎಷ್ಟು ಸಾಧನೆ ಮಾಡಿದ್ರು ಕೂಡ ಏನು ಪ್ರಯೋಜನ. ಸೊ ತುಂಬ ನನಗೆ ಅವ್ರು ನೋಡಿ ಖುಷಿ ಆಯಿತು. ಸೊ ಅವತ್ತು ಅನ್ನಿಸ್ತು ನನಗೆ, ಸೊ ಹೆಣ್ಮಕ್ಳಿಗೆ ಭಾಳಷ್ಟು ಜನ ಪ್ರಾಬ್ಲಮ್ಸ್ ಅಂತ ಹೇಳಿ ನಾನು ಕೂಡ ಅದರಲ್ಲಿ ನಾನು ಒಂದು ಪರ್ಸನ್. ಸೊ ಪ್ರಾಬ್ಲಮ್ಸ್ ಅನ್ಕೊತಾ ಇರ್ತೀವಿ. ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ನಾನು ಹೊರಗಡೆ ಹೋಗಿ ಮೆಡಿಟೇಷನ್ ಮಾಡಿಸ್ಬೇಕು, ಕ್ಲಾಸಸ್ ಮಾಡಬೇಕು ಅಂತ ಅಂದಾಗ ಸೊ ನನಗೆ ಈ ಎಲ್ಲವೂ ಇದಾವಲ್ಲ ಅನ್ನೋ ಒಂದು ಕ್ವಶನ್ ಬರುತ್ತೆ. ನನ್ನ ಮಗಳು, ಸೊ ಶಾಪ್ ವರ್ಕ್, ಮನೆ, ಎವ್ರಿಥಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಏನೂ ಇಲ್ಲ ಅಂತಂದರೆ ನನಗೆ ಹತ್ರ ಯಾರೂ ಇಲ್ಲ. ಮನಸ್ಸು ಅನ್ನೋದು ಅಂದರೆ ಪುರುಷ ತತ್ವ. ನಾನು ಪುರುಷರನ್ನು ಹೇಳ್ತಾ ಇಲ್ಲ ಇಲ್ಲಿ, ನಮ್ಮ ಒಳಗಡೆ ಇರುವಂಥ ಪುರುಷ ತತ್ವದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸೊ ಆ ಪುರುಷ ತತ್ವ ಡ್ಯುವ್ಯಾಲಿಟಿ, ದ್ವಂದ್ವತ್ವದ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸುಖ ದುಃಖ ಎವ್ರಿಥಿಂಗ್, ಸುಖ ಸಂತೋಷ. ಜಡ್ಜ್ಮೆಂಟ್ ಮಾಡ್ತಾನೆ ಇರ್ತೀವಿ, ಕಂಪ್ಲೇಂಟ್ಸ್ ಮಾಡ್ತಾನೆ ಇರ್ತೀವಿ. ಸೊ ಲ್ಯಾಕ್ ಆಫ್ ಗ್ರ್ಯಾಟಿಟ್ಯೂಡ್, ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಅನ್ನೋದು, ಕೃತಜ್ಞತಾ ಭಾವನದು ಎಷ್ಟು ಇಂಪಾರ್ಟೆನ್ಸ್ ನಮಗೆ. ಸೊ ಆ ಮೇಡಮ್ಗೆ ಯಾರಾದರೂ ನಾವು ಆ ಸ್ಥಿತಿನಲ್ಲಿ ಇದ್ದಾಗ
ಸೂರ್ಯನಾರಾಯಣ್ ಸರ್ ಅವ್ರು ಬಂದು ನಿನಗೆ ಒಳ್ಳೇದಾಗಿದೆ ಅಂತಂದರೆ ನಾವು ಸುಮ್ಮನೆ ಇರ್ತೀವ? ಏನು ಸರ್ ಹಂಗೆ ಮಾತಾಡ್ತೀರಾ ಅಂತ ಅಂತೀವಿ. ಬಟ್ ಆ ಸ್ಥಿತಿನಲ್ಲಿ ಮೇಡಮ್ ಅದನ್ನು ಎಷ್ಟು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ನೋಡ್ರಿ. ಸೊ ನೀನು ಲಕ್ಕಿ ಅನ್ಕೋ, ನಿನ್ನ ಹತ್ರ ಯಾವೂ ಇಲ್ಲ ಭಾವಬಂಧನಗಳು, ನೀನು ಆರಾಮಾಗಿ ಕೆಲಸ ಮಾಡ್ಬೋದು ಅಂತಂದರೆ ನಮ್ಮಲ್ಲಿ ಎಷ್ಟು ಜನ ನಾವು ಆ್ಯಕ್ಸೆಪ್ಟ್ ಮಾಡ್ತೀವಿ. ಸೊ ಇಲ್ಲಿ ಏಕಾಂತಂ ಏನಂತ ಹೇಳ್ತಾರೆ, ಲೋನ್ಲಿನೆಸ್ ಅನ್ನೋದು ನಮಗೆ ಶಾಪ ಅಲ್ಲ, ಇದು ಒಂದು ವರ. ಆ ಲೋನ್ಲಿನೆಸ್ ಅಲೋನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ALONE, ಅಲೋನ್ ಅಂತ ಹೇಳ್ತೀವಿ. ಸೊ ಅಲೋನ್ ಅಂದರೆ ಆಲ್ ಇನ್ ಒನ್, ನಮ್ಮ ಒಳಗಡೆನೆ ಎಲ್ಲ ಶಕ್ತಿಗಳು ಇದ್ದಾವೆ. ಸೊ ಆ ಸೈಲೆನ್ಸ್ನಲ್ಲೇ ನಮ್ಮ ಚೈತನ್ಯ ಜೊತೆಗೆ ನಾವು ಇದ್ದಾಗ ಅದಕ್ಕಿಂತ ಬೇರೆ ಯಾವುದೂ ಸಂತೋಷ ನಮಗೆ ಸಿಗೋದಿಲ್ಲ. ಬಟ್ ಆ ಲೋನ್ಲಿನೆಸ್ ಅಲೋನ್ ಇದ್ದಾಗ ನಾವೇನು ಮಾಡ್ತಾ ಇದ್ವಿ? ಮೊಬೈಲ್ ನೋಡ್ತೀವಿ, TV ನೋಡ್ತೀವಿ, ಚಿಟ್ ಚಾಟ್ ಮಾಡ್ತೀವಿ ಫ್ರೆಂಡ್ಸ್ನ ಸುಮ್ಮನೆ. ಸೊ ಮೊಬೈಲ್ ಫ್ರೀ, ಎಷ್ಟೊತ್ತು 1 ಮಂತ್ನಾಗ ಎಷ್ಟು ಮಾತಾಡಿದ್ರೂ ಚಾರ್ಜ್ ಇಲ್ಲ, ಅನ್ಲಿಮಿಟೆಡ್. ಅಕಸ್ಮಾತ್ ನಾವು ಫೋನ್ ಮಾಡಿದಾಗ ಯಾರು ರೆಸ್ಪಾಂಡ್ ಕೊಟ್ಟಿಲ್ಲ ಅಂತಂದರೆ ಬೇಜಾರು ಮಾಡ್ಕೊತೀವಿ. ಸೊ ಇದೇನಾ ನಮ್ಮ ಜೀವನ? ನಮ್ಮ ಪ್ರತಿ ಸಲ ಯಾವಾಗಲೂ ಹೇಳ್ತಾರೆ ಯುಟಿಲೈಸ್ ಯುವರ್ ಟೈಮ್ ಅಂತ ಹೇಳಿ. ಸರಿಯಾಗಿ ನಮ್ಮ ಟೈಮ್ನು ನಾವು ಸದ್ವಿನಿಯೋಗ ಮಾಡ್ಕೋಬೇಕು. ಸೊ ಇಲ್ಲಿರೋದು ಯಾರ ಜೊತೆಗೂ ಸಂಬಂಧ ಅಲ್ಲ, ನಮ್ಮ ಜೊತೆಗೆ ನಮ್ಮ ಸಾಂಗತ್ಯ. ಸೊ మనకు ಸಂಬಂಧ ఉండాలి, ಪತ್ರಿ ಸರ್ ಹೇಳೋದದು. ಅದೊಂದೇ ನಿಜವಾದ ಸಂಬಂಧ. ಸೊ ಈ ನಿನ್ನೆ ಏನು ತಿಳ್ಕೊಂಡಿದ್ವಿ, ಇದು ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅವೇರ್ನೆಸ್ ಇಲ್ಲ ಅಂತಂದರೆ ನಮ್ಮ ಒಳಗಡೆ ಇರುವಂಥ ಪ್ಯಾಟ್ರನ್ಸ್ ರಿಪೀಟೆಡ್ ಆಗ್ತಾನೇ ಇರುತ್ತವೆ, ಮಾಡಿದ್ದೇ ಮಾಡ್ತಾ ಇರ್ತೀವಿ. ಪತ್ರಿ ಸರ್ ಯಾಕೆ PSS ಮೂವ್ಮೆಂಟ್ ಅಂತ ಹೇಳಿದ್ದಾರೆ? ಮೂವ್ ಆಗ್ತಾನೆ ಇರಬೇಕು, ಉನ್ನತ ಸ್ಥಿತಿನಿಂದ ಉನ್ನತ ಸ್ಥಿತಿಗೆ. ನಾವು ಹೀಗೆ ಇದ್ವಿ, ನಾಳೆನೂ ಹೀಗೆ ಇರ್ತೀವಿ ಅಂತಂದರೆ, ಇವತ್ತು ಈ ಟಾಪಿಕ್ ಹೇಳಿದ್ದೀನಿ, ನಾಳೆನೂ ಇದೇ ಟಾಪಿಕ್ ಹೇಳಿದ್ದೀನಿ, ಇದೇ ಟಾಪಿಕ್ ಕಂಟಿನ್ಯೂಸ್ 41 ಡೇಸ್ ಇದೇ ಟಾಪಿಕ್ ಹೇಳಿದ್ದೀನಿ ಅಂತ ಅನ್ಕೊಳ್ರಿ. ಮೀನಾ ಮೇಡಮ್ ನಮಸ್ಕಾರ ಅಂತ ಹೇಳ್ತೀರಾ. ಸೊ ಮೂಮೆಂಟ್ ಆಗ್ತಾನೆ ಇರಬೇಕು, ಗ್ರೋತ್. ಅದಕ್ಕೆ ಪತ್ರಿ ಸರ್ ಮೂಮೆಂಟ್ ಅಂತ ಹೇಳ್ತಾರೆ. ಅದರಲ್ಲಿ ವೈವಿಧ್ಯತೆ ಇರಬೇಕು. ಪತ್ರಿ ಸರ್ ಎಷ್ಟು ಕ್ಲಾಸಸ್ ಹೇಳಿದ್ದಾರೆ, ಯಾವತ್ತಾದರೂ ರಿಪೀಟೆಡ್ ಕೇಳಿದ್ವಾ? ಒಂದೇ ಒಂದು ಕಾನ್ಸೆಪ್ಟ್ನು ಧ್ಯಾನ ಮಹಾಚಕ್ರಕ್ಕೆ ಹೋಗ್ತೀವಿ, ಅಲ್ಲಿ 11 ಡೇಸ್ ಒಂದೇ ಟಾಪಿಕ್ಗೆ ಎಷ್ಟು ವೈವಿಧ್ಯ ಭರಿತದಲ್ಲಿ ಅವ್ರು ಹೇಳ್ತಾರಂತಂದರೆ ಬೋರೇ ಅನ್ಸಂಗಿಲ್ಲ. ಮತ್ತೆ ನಾವು ರಿಪೀಟ್ ಮಾಡ್ತಾ ಇರ್ತೀವಿ. ಆ ವೈವಿಧ್ಯತೆಯಲ್ಲಿರುವಂಥ ಮೂಮೆಂಟ್ ಆಗಬೇಕು. ನಿಂತು ನೀರು ಏನಾಗುತ್ತೆ? ಕೊಳ್ತು ಹೋಗುತ್ತೆ, ಒಂದೇ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ವೈವಿಧ್ಯತೆ ಇರಬೇಕು. ಸೊ ನಾವು ಆ ರೀತಿ ಗ್ರೋತ್ ಆಗ್ತಾನೇ ಇರಬೇಕು. ಓಕೆ. ಸೊ ಇನ್ನೂ ಏನು ಅಂತ ಅಂದರೆ ಇಲ್ಲಿ ಸ್ತ್ರೀ ತತ್ವದ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಸ್ತ್ರೀ ತತ್ವ ಅನ್ನೋದು ನೀವು ಏಕಾಂತ ಸ್ಥಿತಿನಲ್ಲಿ ಇದ್ದಾಗ, ಅಂದರೆ ನಿಮ್ಮ ಚೈತನ್ಯ ಜೊತೆಗೆ ನೀವು ಕನೆಕ್ಟ್ ಆಗೋದು ಏಕಾಂತ ಸ್ಥಿತಿನಲ್ಲಿ ಮಾತ್ರ. ಆ ಸೈಲೆನ್ಸ್ ಅಂತ ಹೇಳಿದರೆ ಏಕಾಂತ ಸ್ಥಿತಿನಲ್ಲಿ ನಮ್ಮ ಚೈತನ್ಯ ಜೊತೆಗೆ ನಾವು ಇರ್ತೀವಿ. ನಮ್ಮ ಒಳಗಡೆ ಇರುವಂಥ ಚೈತನ್ಯನೇ ನಮ್ಮ ಒಳಗಡೆ ಇರುವಂಥ ಸ್ತ್ರೀ ತತ್ವ. ಸೊ ಒಂದು ಲೆವೆಲ್ ಹೋದ್ಮೇಲೆ ಈ ಸ್ತ್ರೀ ಪುರುಷ ತತ್ವಗಳು ಏನೂ ಇರೋಂಗಿಲ್ಲ, ಇರೋದು ಅಹಂ ಬ್ರಹ್ಮಾಸ್ಮಿ, ಅದೇ ನೀವು, ಅದೇ ನಿಮ್ಮ ಒಳಗಡೆ ಇರೋವಂಥ ಆ ದೈವತ್ವನೇ ನೀವು ಆಗ್ತೀರಿ. ಓಕೆ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಕೆಲವು ಏನಂತ ಹೇಳ್ತಾರೆ, ಅಡ್ಡುಗಳು ದಾಟಿ ಹೋಗ್ಬೇಕಲ್ವ. ಸೊ ಅಡ್ಡುಗಳು ಹೇಗಿರುತ್ತೆ? ಎಸ್, ಅಲ್ಲಿ ಈಗ ಯಾರಾದರೂ ಮೇಡಮ್ ಸ್ತ್ರೀ ತತ್ವ ಅಂತಂದರೆ ಪೇಷನ್ಸ್ ಅಂತ ಹೇಳಿದ್ದೀನಿ. ತುಂಬ ಚಾಲೆಂಜಸ್ ಮೇಡಮ್. ನೀವು ಪೇಷನ್ಸ್ ಅಂತ ಹೇಳ್ತೀವಿ, ಲೋನ್ಲಿನೆಸ್ನ ಆಕ್ಸೆಪ್ಟ್ ಮಾಡು ಅಂತ ಹೇಳ್ತೀವಿ, ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ, ನಿಬಂಧನೆಗಳು. ಥ್ಯಾಂಕ್ ಯು ಮೇಡಮ್. ಸೊ ಇವೆಲ್ಲವನ್ನು ದಾಟಿ ಹೋಗ್ಬೇಕು ನಾವು ಅಲ್ಲಿಗೆ. ಸೊ ಈ ಸ್ತ್ರೀ ತತ್ವ ನಿನ್ನೆ ಎಲ್ಲವೂ ಹೇಳಿದ್ನಲ್ವ, ಸೈಲೆಂಟಾಗಿರಬೇಕು. ಎನಿ ಗಿವನ್ ಸಿಚುವೇಶನ್ ಆಗುತ್ತಾ? ಹೇಳಿದಷ್ಟು ಸುಲಭನಾ? ಸೊ ನಾನು ನಿನ್ನೆ ಕ್ಲಾಸ್ ಮಾಡಬೇಕು ಅಂತಂದರೆ ಮಾರ್ನಿಂಗ್ನಿಂದ ರಾತ್ರಿ ಕ್ಲಾಸ್ ಸ್ಟಾರ್ಟ್ ಆಗೋವರೆಗೂ ಒಂದಾದಮೇಲೆ ಒಂದು ಚಾಲೆಂಜಸ್ ಬರ್ತಿದ್ವು.
ಸೊ ಆ ಕ್ಷಣದಲ್ಲಿ ಸಾಕ್ಷೀಭೂತರಾಗಿ ನಾವು ಹೆಂಗೆ ನೋಡ್ತೀವಿ, ರಿಯಾಕ್ಷನ್ ಮಾಡ್ಲಾರ್ದಾಗ ರೆಸ್ಪಾಂಡ್ ಮಾಡ್ತೀವಿ. ಎಷ್ಟು ವಿಷಯಗಳಿಗೆ ನಾವು ರೆಸ್ಪಾಂಡ್ ಮಾಡ್ತೀವಿ, ಅಷ್ಟು ಸುಲಭನಾ? ಬಟ್ ಪ್ರಾಕ್ಟೀಸ್. ಎಲ್ಲರನ್ನೂ ಆಕ್ಸೆಪ್ಟ್ ಮಾಡು ಅಂತ ಹೇಳ್ತೀವಿ, ಆಗುತ್ತಾ? ಫರ್ಗಿವ್ ಮಾಡ್ರಿ ಅಂತ ಹೇಳ್ತೀವಿ, ಆಗ್ತಾ ಇದೆಯಾ? 100% ಮಾಡ್ತಾ ಇದೀವ? ಜಸ್ಟ್ ಅನುನಿತ್ಯ ಪ್ರಯತ್ನ ಸಾಧನದಿಂದ ನಾವು ಮಾಡ್ತಾ ಹೋಗಬೇಕು. ಸೊ ಈ ಹ್ಯೂಮನ್ ಸ್ಪಿರಿಟ್ಗೆ ಫಸ್ಟ್ ಬೇಕಾಗಿರೋದು ಅನ್ಕಂಡೀಷನಲ್ ಲವ್, ಪ್ರೀತಿ, ದಯಾ, ಕರುಣೆ. ಸ್ತ್ರೀತತ್ವ ಗುಣಗಳು ಏನಿದಾವಲ್ವಾ, ಸೊ ನಮ್ಮ ಒಂದು ಸ್ಪಿರಿಟ್ಗೆ, ನಮ್ಮ ಒಂದು ಸೋಲ್ಗೆ, ನಮ್ಮ ಆತ್ಮಕ್ಕೆ ಬೇಕಾಗಿರೋದು ಇವು: ಪ್ರೀತಿ, ಕರುಣ. ಸೊ ಶರೀರಕ್ಕೆ ನಾವು ಫುಡ್ ಹೇಗೆ ಕೊಡ್ತೀವೋ, ಈ ಆತ್ಮಕ್ಕೆ ಇವೆಲ್ಲವೂ ಕೊಡಬೇಕು. ಏನು? ಪ್ರೀತಿ, ಕರುಣ, ಅನ್ಕಂಡೀಷನಲ್ ಲವ್. ಸೊ ಅಲ್ಲಿನೇ ಮೇನ್ ರಿಲೇಶನ್ಶಿಪ್ ಅನ್ನೋದು ಫೌಂಡೇಶನ್ ಆಗುತ್ತೆ. ಸೊ ಒಂದಕ್ಕೊಂದು ಸಂಬಂಧ ನೋಡ್ರಿ, ನಮ್ಮ ಸೋಲ್ ಸ್ಯಾಟಿಸ್ಫೈ ಮಾಡಿದ್ರೆ ಇಲ್ಲಿ ಫಿಸಿಕಲ್ ಲೈಫ್ನಲ್ಲಿ ನಮ್ಮ ರಿಲೇಷನ್, ಸಂಬಂಧ ಬಾಂಧವ್ಯಗಳಿಗೆ ನಮ್ಗೆ ಏದೇ ಪ್ರಾಬ್ಲಮ್ ಬರೋದಿಲ್ಲ. ಈಗ ಸೋಲಿಗೆ ಬೇಕಾಗಿರೋದು ಪ್ರೀತಿ, ದಯಾ, ಕರುಣೆ. ಆ ಪ್ರೀತಿ, ದಯಾ, ಕರುಣೆ ನಮ್ಮ ಒಳಗಡೆ ಸ್ವಚ್ಛವಾಗಿದ್ರೆ ನಮ್ಮ ಇಲ್ಲಿ ಸಂಬಂಧ ಬಾಂಧವ್ಯಗಳನ್ನೋದು ಯಾವುದೇ ರೀತಿ ಕೊರತೆ ಇರೋದಿಲ್ಲ. ಯಾಕೆ ಪತ್ರಿ ಸರ್ ಇವೆಲ್ಲ ಏನು ಕಾನ್ಸೆಪ್ಟ್ ಹೇಳಿಲ್ಲ? ನಾವು ಹೇಳ್ತಾ ಇರೋದು ಪತ್ರಿ ಸರ್ ಎಲ್ಲೋ ಒಂದು ಸೂಕ್ಷ್ಮ, ಒಂದೇ ಒಂದು ಏನಂತ ಹೇಳ್ತಾರೆ, ಒಂದೊಂದು ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾರೆ. ಸೊ ಅದನ್ನು ಡೀಪಾಗಿ ಡಿಕೋಡ್ ಮಾಡಿ ನಾವು ಅರ್ಥ ಮಾಡ್ಕೋಬೇಕು. ಒನ್ನೆಸ್ ಅಂತ ಹೇಳ್ತಾರೆ ಪತ್ರಿ ಸರ್. ನಾವು ಯಾರಾದರೂ ಹೋಗಿ ಕಾಲು ಮುಗಿದ್ರೆ ಅವರು ನಮ್ಮ ಕಾಲು ಮುಗಿತಾರೆ. ಯಾಕೆ? ಅವ್ರಿಗೆ ಅವರು ಡಿಫ್ರೆನ್ಸ್ ಅಲ್ಲ, ಅವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಇಬ್ಬರು ಒಂದೇ. ಸೊ ಅಲ್ಲಿ ಈ ಇಬ್ಬರು ಮಧ್ಯೆ ಸಂಬಂಧ ಬಾಂಧವ್ಯಗಳು ಚೆನ್ನಾಗಿರಬೇಕು ಅಂತಂದರೆ ಇಬ್ಬರ ಮಧ್ಯೆ ಒಂದು ಪ್ರೀತಿ, ಅನ್ಕಂಡೀಷನಲ್ ಲವ್ ಇರಬೇಕು. ಅವರು ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸುವ ಗುಣ, ದಯೆ, ಕರುಣೆ ನಮ್ಮಲ್ಲಿರಬೇಕು. ಅವೆಲ್ಲ ಕೂಡ ಎಲ್ಲಿನಿಂದ ಬರ್ತವೆ? ನಿಮ್ಮ ಸೋಲ್ ಜೊತೆಗೆ ನೀವು ಇದ್ದಾಗ ಬರ್ತವೆ, ನಿಮ್ಮ ಚೈತನ್ಯ ಜೊತೆಗೆ ನೀವು ಇದ್ದಾಗ ಬರ್ತವೆ. ಸೊ ನೀವು ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ, ಇವಾಗ ಹೇಗಿದೆ? ನಿಮ್ಮ ಒಳಗಡೆ ಪ್ರೀತಿ, ಕರುಣೆ, ಒನ್ನೆಸ್ ಅವೆಲ್ಲವೂ ಇದ್ದಾಗ ಆಟೋಮ್ಯಾಟಿಕ್ ಈ ರಿಲೇಶನ್ಶಿಪ್ ಅನ್ನೋವು ಸಂಬಂಧ ಬಾಂಧವ್ಯಗಳಲ್ಲಿ ಎಲ್ಲಿನೂ ನಮಗೆ ಕೊರತೆ ಇರೋದಿಲ್ಲ. ಸೊ ಇಲ್ಲಿ ಈಗ ಯಾರಾದರೂ ಮಕ್ಕಳಾಗಿರ್ಬೋದು, ನಮ್ಮ ಗಂಡಂದ್ರನಾಗ ಆಗಿರ್ಬೋದು, ನಾವು ಏನು ಮಾಡ್ತೀವಿ, ಫಸ್ಟು ಕಂಪೇರ್ ಮಾಡ್ತೀವಿ ಮಕ್ಕಳನ್ನಾಗಿ ಆಗಿರ್ಬೋದು. ಸೊ ಅವ್ರ ಫ್ಯಾಮ್ಲಿ ನೋಡ್ರಿ, ಅವ್ರ ಮಕ್ಕಳು ನೋಡ್ರಿ, ಸೊ ಎಷ್ಟು ಓದ್ತಾ ಇದ್ದಾರೆ, ಎಷ್ಟು ದುಡಿತಾ ಇದ್ದಾರೆ. ಸೊ ಆ ಥಾಟ್ ಬಂದ ತಕ್ಷಣ ಏನಾಗ್ತದೆ, ಜನರಲಾಗಿ ನಡೀತಾ ಇರೋದು ನಮ್ಮನ್ನು ನಾವು ಎಲ್ಲಿ ನಾವು ಮಿಸ್ ಮಾಡ್ಕೊತೀವಿ ಅಂತ ನಾನು ಎಕ್ಸಾಂಪಲ್ಸ್ ಹೇಳ್ತೀನಿ. ಸೊ ಹಸ್ಬೆಂಡ್ ಆಫೀಸ್ನಿಂದ ಬರ್ತಾರೆ, ಎಷ್ಟೋ ಟಯರ್ಡಾಗಿ ಬರ್ತಾರೆ. ಸೊ ಬಂದ ತಕ್ಷಣ ಮನೆಯಲ್ಲಿ ಬೆಳಿಗ್ಗೆನಿಂದ ರಾತ್ರಿವರೆಗೂ ಸೊ ಎಷ್ಟು ಕಂಪ್ಲೇಂಟ್ಸ್, ಅತ್ತಿ ಬಗ್ಗೆ ಆಗಿರ್ಬೋದು, ಇಲ್ಲಾಂದರೆ ಸಿಸ್ಟರ್ಸ್ ಬಗ್ಗೆ ಆಗಿರ್ಬೋದು, ಇವತ್ತು ಹಿಂಗಾಯಿತು ಹಂಗಾಯಿತು. ಅವ್ರಿಗೆ ಫುಡ್ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಕಂಪ್ಲೇಂಟ್ಸ್ ಹೇಳ್ತೀವಿ, ಅವ್ರು ಯಾವಾಗೇನೋ ಬರ್ತಾರೆ, ಹೇಗೆ ಯಾವ ರೀತಿ ಹೇಳಬೇಕು ಅಂತ ಹೇಳಿ. ಸೊ ಕಂಪ್ಲೇಂಟ್ ಮಾಡ್ತೀವಿ, ಹಾಗೆ ಕಂಪೇರ್ ಮಾಡ್ತೀವಿ. ಅವ್ರ ಫ್ಯಾಮ್ಲಿ ನೋಡ್ರಿ ಹೇಗಿದೆ, ನಮ್ಮ ಮನೆಯಲ್ಲಿ ನೋಡ್ರಿ ಹೇಗಿದೆ, ಸಮಥಿಂಗ್. ಸೊ ಈ ಕಂಪ್ಯಾರಿಸನ್ ಅನ್ನೋದು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಜೊತೆಗೆ ನಾವು ಕಂಪೇರ್ ಮಾಡ್ಕೊತೀವಿ. ಸೊ ಅವ್ರು ಹಾಕ್ಕೊನೆ ಡ್ರೆಸ್ಸಿಂಗ್ ಸ್ಟೈಲ್ ನೋಡ್ರಿ, ನಾನು ಹಾಗೇ ಇರಬೇಕು. ಸೊ ಈ ಕಂಪ್ಯಾರಿಸನ್ ಅನ್ನೋದು ಮಾಡಿಕೊಂಡಾಗ ಈ ಆತ್ಮ ತುಂಬ ನಮ್ಮ ಎನರ್ಜಿ ನಾವು ಲಾಸ್ ಮಾಡ್ಕೊತೀವಿ. ಸೊ ಎವ್ರಿ ಟೈಮ್ ನಾವು ಕಂಪ್ಲೇಂಟ್ ಕೊಟ್ಟಿದಾಗ, ಕಂಪ್ಯಾರಿಸನ್ ಕೊಟ್ಟಿದಾಗ ನಮ್ಮ ಒಳಗಡೆ ಇರುವಂಥ ಆ ಒಂದು ಜಾಯ್, ಪೀಸ್, ಸೊ ಅವೆಲ್ಲವೂ ಕೂಡ ದೇ ವಿಲ್ ಬಿ ರೀಪ್ಲೇಸ್ಡ್ ವಿತ್ ಫ್ರಸ್ಟ್ರೇಷನ್. ಸೊ ಆ ಶಾಂತಿ, ನೆಮ್ಮದಿ ಅನ್ನೋದೆಲ್ಲ ಕೂಡ ಫ್ರಸ್ಟ್ರೇಷನ್ಗೆ ನಾವು ಜಾಗ ಕೊಡ್ತೀವಿ. ಅದನ್ನೆಲ್ಲ ಪಕ್ಕಕ್ಕೆ ತೆಗೆದು ಇಲ್ಲಿ ಫ್ರಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಒಂದು 4-5 ದಿವಸ ಕಂಟಿನ್ಯೂಸ್ ಕಂಪೇರ್ ಮಾಡಿ ನೋಡ್ರಿ ಯಾರನ್ನಾದರೂ, ಇಲ್ಲ ನಿಮ್ಮನ್ನು ಯಾರಾದರೂ ಕಂಪೇರ್ ಮಾಡಿದಾಗ ನೋಡ್ರಿ. ಫಸ್ಟ್ ಡೇ ಸುಮ್ಮನೆ ಇರ್ತಾರೆ, ಸೆಕೆಂಡ್ ಡೇ ಸುಮ್ಮನೆ ಇರ್ತೀವಿ. ಸೊ ಥರ್ಡ್ ಡೇ ಸ್ಟಾರ್ಟ್ ಮಾಡ್ತೀವಿ, ಫ್ರಸ್ಟ್ರೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ.
ಸೊ ಯಾವತ್ತು ನೀವು ನಿಮ್ಮ ಜೊತೆಗೆ ನೀವು ಇದ್ದಾಗ, ನಿಮ್ಮನ್ನು ನೀವು ಕಂಪ್ಲೀಟಾಗಿ ನೀವು ಆಕ್ಸೆಪ್ಟ್ ಮಾಡ್ಕೊಂಡಾಗ, ಇಲ್ಲ ಅಪೋಸಿಟ್ ಪರ್ಸನ್ನು ಕಂಪ್ಲೀಟಾಗಿ ನೀವು ಆಕ್ಸೆಪ್ಟ್ ಮಾಡ್ಕೊಂಡಾಗ, ಅಲ್ಲಿ ಪ್ರೀತಿಗೆ ಒಂದು ಜಾಗ ಸಿಗುತ್ತೆ. ಸೊ ಒಂದು ಬೀಜವನ್ನು ನಾಟಿರಿ ಅಂತ ಅನ್ಕೊಳ್ಳಿ ಹೊರಗಡೆ, ಆ ಬೀಜಕ್ಕೆ ಡೈಲಿ ನೀರು ಹಾಕಬೇಕು. ಇನ್ಸ್ಟೆಡ್ ಆಫ್ ದಟ್ ನೀವು ಪಾಯ್ಸನ್, ವಿಷ ಡೈಲಿ ಒಂದೊಂದು ಡ್ರಾಪ್ ಹಾಕಿದಿರಾ ಅಂತ ಅನ್ಕೊಳ್ರಿ, ಅದು ಬೆಳೆಯುತ್ತಾ? ಇಲ್ಲ. ಇಲ್ಲಿ ನೀವು ಕೊಡೋಂಥ ಕಂಪ್ಲೇಂಟ್ಸು, ಜಡ್ಜಿಮೆಂಟ್, ಕಂಪ್ಯಾರಿಸನ್ಸ್, ಸೊ ಇವೆಲ್ಲ ಕೂಡ ನಮ್ಮ ಒಳಗಡೆ ಇರುವಂಥ ರಿಲೇಷನ್ಶಿಪ್ ಆಗಿರ್ಬೋದು, ನಾವು ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲವನ್ನು ಕೂಡ ಸ್ಟಾಪ್ ಮಾಡುತ್ತೆ. ಸೊ ಸ್ತ್ರೀತತ್ವ ಗುಣಗಳೇನು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಸರ್ವ ಸ್ವೀಕೃತ ಭಾವನೆ ಅಂತ ಹೇಳ್ತಾರೆ. ಯಾರು ಹೇಗೆ ಇರಲಿ ಆಕ್ಸೆಪ್ಟ್ ಮಾಡಿರಿ, ಫರ್ಗಿವ್ ಮಾಡಿರಿ. ಮೇಡಮ್ ಅವ್ರು ಏನೇ ಮಾಡಿದ್ರು ಸುಮ್ಮನೆ ಇರಬೇಕಾ? ಎಸ್. ಸೊ ಕಂಪ್ಲೇಂಟ್ ಮಾಡಿದಾಗ ಕಂಪ್ಲೇಂಟ್ ಮಾಡಿರಿ, ಅವ್ರಿಗೆ ತೋರಿಸ್ರಿ. ಸೊ ನಿಮ್ಮ ಒಳಗಡೆ ಈ ಚೇಂಜಸ್ ಬರಬೇಕು, ಈ ವೀಕ್ನೆಸ್ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ನೆಗೆಟಿವ್ ಹೇಳಿದ ತಕ್ಷಣ ಒಂದು 9 ಪಾಸಿಟಿವ್ ಅವ್ರ ಬಗ್ಗೆ ಮಾತಾಡ್ರಿ. ಸೊ ಅವಾಗ ಏನಾಗುತ್ತೆ, ಅವ್ರ ಒಳಗಡೆ ಆ ಒಂದು ಭಾವನೆ ಒಂದು ಅವ್ರ ಒಳಗಡೆ ಇರೋ ಈ ವೀಕ್ನೆಸ್ ತೆಗಿತೀರಾ? ಓಕೆ, ಚೇಂಜಸ್ ಬೇಕು. ನಾವು ಹೇಳಿದ್ರೇ ಅವ್ರಿಗೆ ಅರ್ಥ ಆಗುತ್ತೆ. ಆ ನೆಗೆಟಿವ್ ಪಾಯಿಂಟ್ ಹೇಳಿದ ತಕ್ಷಣ, ಒಂದು ನೆಗೆಟಿವ್ ಪಾಯಿಂಟ್ ಹೇಳಿದ ತಕ್ಷಣ ಉಳಿದಿದ್ದ 9 ಪಾಯಿಂಟ್ಸ್ ಹೇಗಿರಬೇಕು? ಪಾಸಿಟಿವ್, ಅವ್ರ ಬಗ್ಗೆ ಪಾಸಿಟಿವ್ ಆಗಿರಬೇಕು. ಸೊ ಅದು ಏನಾಗುತ್ತೆ, ಅವ್ರ ಒಳಗಡೆ ಪ್ರೇರೇಪಣ. ಹಾಂ, ಇವ್ರು ಇಷ್ಟು ಪ್ರೀತಿನಿಂದ ನಾನು ಹೇಳ್ತಾ ಇದ್ರಲ್ಲ, ನಾನು ಒಳಗಡೆ ಚೇಂಜಸ್ ತೊಗೊಂಬರ್ಬೇಕು, ಖಂಡಿತ ತೊಗೊಂಬರ್ತಾರೆ. ಸೊ ನಮ್ಮ ಬಾಡಿ ಮೆಕ್ಯಾನಿಸಮ್ ಒಂದು ಸತಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ರಿ. ಸೊ ವಿ ಆರ್ ಬ್ಲೆಸ್ಡ್ ಲೇಡೀಸ್. ಅಂದರೆ ಮಾಸ್ಟರ್ಸ್ ಏನು ಹೇಳ್ತಾರೆ ಅಂತಂದರೆ, ಒಂದು ಸ್ತ್ರೀಯಾಗಿ ಜನ್ಮ ತಗೊಂಡಿವಿ ಅಂತಂದರೆ 4 ಸತಿ ಪುರುಷರಾಗಿ ಜನ್ಮ ತಗೊಂಡಾಗ ಎಷ್ಟು ಜ್ಞಾನವನ್ನು ಪಡಿತೀವೋ ಒಂದೇ ಒಂದು ಸ್ತ್ರೀ ಜನ್ಮದಲ್ಲಿ ಅಷ್ಟು ನಾವು ಪಡಿತೀವಂತೆ. ಈ ಭೂಮಿ ಮೇಲೆ ಜನ್ಮ ತಗೊಂಡು ಉನ್ನತ ಆತ್ಮಗಳು ಭೂಮಿ ಮೇಲೆ ಜನ್ಮ ತಗೋಬೇಕು ಅಂದರೆ ಸ್ತ್ರೀಯಾಗಿ ಜನ್ಮ ತಗೋಬೇಕಂತ ಕ್ಯೂ ನಿಂತಿದ್ದಾವಂತಲ್ಲಿ. ಜಾಶ್ಮುಹೀನ್ ಮಾಸ್ಟರ್ ಅವರು ಫಾರಿನ್ನಾಗಿರ್ತಾರೆ, ಅವ್ರು ಹೇಳಿರುವಂಥ ಮಾತಿದು. ಯಾಕೆ? ವಿ ಆರ್ ಬ್ಲೆಸ್ಡ್. ನಮ್ಮ ಒಳಗಡೆ ಒಂದು ಸ್ಪೆಷಲ್ ಆರ್ಗಾನ್ ಇದೆ ಅಲ್ವಾ, ಗರ್ಭಾಶಯ. ಸೊ ಗರ್ಭಾಶಯ ಅಂತಂದರೆ ನಾವೇನು ಅನ್ಕೊಂತೀವಿ, ಒಂದು ಮಗು ಹುಟ್ಟಕ್ಕೋಸ್ಕರ ಅದು ಆಯ್ತಪ್ಪ, ನಮ್ಗೆ ಇಬ್ಬರು ಮಕ್ಕಳು ಬೇಕಿತ್ತು ಆಗಿದೆ. ಸೊ ಪೀರಿಯಡ್ಸ್ ಏನೇನೋ ಇಶ್ಯೂ ಬಂದಿದ್ದಾವೆ ಅಂತ ಅನ್ಕೊಳ್ರಿ, ಆಯಿತು ಇದು ತೆಗೆದುಬಿಟ್ರೆ ಆಯಿತು ಅಂತ ಅನ್ಕೊತೀವಿ. ಸೊ ಈ ಒಂದು ಆರ್ಗಾನ್ ಏನು ಅಂತಂದರೆ, ಈಗ ಹೃದಯ ಪ್ರೀತಿಗೆ ಸಂಕೇತ ಅಂತ ಹೇಳ್ತೀವಲ್ವ, ಹಾಗೆ ಈ ಆರ್ಗಾನ್ ಗರ್ಭಾಶಯ ಅನ್ನೋದು ಇಂಟ್ಯೂಷನ್ಗೆ ಸಂಕೇತ. ಸೊ ಇಂಟ್ಯೂಷನ್ ಅಂತ ಏನಾದ್ರು ಅಂತಃಪ್ರಜ್ಞ ಅಂತ ಅನ್ಕೊತೀನಿ ಕನ್ನಡದಲ್ಲಿ. ಸೊ ನಾವೇನಾದರೂ ಕ್ವಶನ್ ಹಾಕ್ಕೊಂಡು ಕೂತ್ಕೊತೀವಿ ಅಂತ ಅನ್ಕೊಳ್ಳಿ, ಒಳಗಡೆನಿಂದ ಒಂದು ಇಂಟ್ಯೂಷನ್ ಬರ್ತದೆ, ನಿನ್ನ ಪ್ರಶ್ನೆಗೆ ಆನ್ಸರ್ ಇದು ಅಂತ ಹೇಳಿ. ಅದು ಎಲ್ಲಿಂದ ಬಂದಿದೆ? ನಮ್ಮ ಗರ್ಭಾಶಯದಿಂದ ಬಂದಿದೆ. ವಿ ಶುಡ್ ಫೀಲ್ ಪ್ರೌಡ್. ಅಂದರೆ ಗರ್ಭಾಶಯ ಅಂದರೆ, ಸೊ ನಮ್ಮ ಬಾಡಿ ಮೆಕ್ಯಾನಿಸಮ್ ನೋಡ್ರಿ. ಸೊ ಪುರುಷರಿಂದ ಒಂದು ಸ್ಪರ್ಮ್ ಹೋಗುತ್ತೆ ಒಳಗಡೆ, ಎಗ್ ಒಳಗಡೆ ಸೇರಿ ಅದೇನಾಗುತ್ತೆ, ಎಂಬ್ರಿಯೋ, ಅಂಡಮು ಅಂತ ಹೇಳ್ತಾರಲ್ವ, ಆಗಿ ಅದು ಗರ್ಭಾಶಯ ಒಳಗಡೆ ಹೋಗುತ್ತೆ ಆ ಎಗ್. ಸೊ ಅಲ್ಲಿನಿಂದ ಒಂದೇ ಒಂದು ಸ್ಪರ್ಮ್, ಒಂದು ಸೆಲ್ ಆ ಗರ್ಭಾಶಯ ಒಳಗಡೆ ಹೋದ ಮೇಲೆ 100 ಟ್ರಿಲಿಯನ್ ಸೆಲ್ಸ್ ಇರುವಂಥ ಒಂದು ದೇಹ ರೆಡಿ ಆಗುತ್ತೆ, ಒಂದು ಬೇಬಿ ರೆಡಿ ಆಗುತ್ತೆ. ಹೇಗೆ ಸಾಧ್ಯ ಆಯಿತು? ನಮ್ಮ ಗರ್ಭಾಶಯ ಅಷ್ಟು ಪವರ್ ಇದೆ. ಅಂದರೆ ಯಾರಾದರೂ ಒಂದು ಆಲೋಚನೆ ನಮಗೆ ಕೊಟ್ಟರೆ, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಒಂದೇ ಒಂದು ಆಲೋಚನೆ ನಮಗೆ ಕೊಟ್ಟರೆ ಆ ಆಲೋಚನೆ ತಗೊಂಡು ಅವ್ರಿಗೆ ಒಂದು ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡುವಂಥ ಎಬಿಲಿಟಿ ನಮ್ಮಲ್ಲಿದೆ. ಓಶೋ ಅವರು ಈ ಮಾತು ಹೇಳ್ತಾರೆ. ಇದು ಒಂದು ಜಸ್ಟ್ ಆರ್ಗಾನ್ ಅಲ್ಲ, ಒಂದು ಎನರ್ಜಿ ಸೆಂಟರ್. ಒಂದು ಸ್ಪಿರಿಟ್ ಬೇಬಿ ಅನ್ನೋ ಒಂದು ಪುಸ್ತಕದಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಗರ್ಭಾಶಯದಿಂದ ನಾವು ಯಾವಾಗ ಡಿಸೈಡ್ ಮಾಡ್ಕೊತೀವೋ ನನ್ನ ತಾಯಿ ಆಗಬೇಕು ಅನ್ನೋದು ಒಂದು ಡಿಸೈಡ್ ಮಾಡ್ಕೊಂಡಿದ್ದ ತಕ್ಷಣ ಏನಾಗುತ್ತೆ ಅಂತಂದರೆ, ನನ್ನ ಗರ್ಭಾಶಯದಿಂದ ಒಂದು ಎನರ್ಜಿ ಊರ್ಧ್ವಮುಖವಾಗಿ ಪ್ರವೇಶಿಸಿ ಇಲ್ಲಿ ತಲೆ ಮೇಲೆ ನಾವು ಚಕ್ರಾಸ್ ಇದಾವಲ್ಲ ಎಲ್ಲ,
ಸೊ ಈ ಸೆಕೆಂಡ್ ಚಕ್ರದ ಹತ್ರ ಗರ್ಭಾಶಯ ಇರುತ್ತೆ. ಸೊ ನನ್ನ ತಾಯಿ ಆಗಬೇಕು ಅಂತ ಅಂದ್ಕೊಂಡಿದ್ದ ಕ್ಷಣನೇ ಒಂದು ಎನರ್ಜಿ ರೇಸ್ ಆಗಿ ಒಂದು ಕಾಲಮ್ ರೆಡಿ ಆಗುತ್ತಂತೆ. ಗರ್ಭಾಶಯ ತಲೆ ಮೇಲೆ ಸಹಸ್ರಾರ ಚಕ್ರದ ಮೇಲೆ ಒಂದು ಬೌಲ್ ರೆಡಿ ಆಗುತ್ತಂತೆ, ಆರೆಂಜ್ ಕಲರ್ ಬೌಲ್ ಅಂತ ಅದು ರೆಡಿ, ಒಂದು ಎನರ್ಜಿ ಬೌಲ್. ಆ ಬೌಲ್ ಉನ್ನತ ಲೋಕಗಳಿಂದ ಆ ಸೋಲ್ಸ್ನ ಇನ್ವೈಟ್ ಮಾಡುತ್ತಂತೆ. ಸೊ ನಾನು ತಾಯಿ ಆಗಿದ್ದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳಿ, ಈಗ ನಾನು ಮೊಬೈಲ್ನಲ್ಲಿ ಯಾವುದಾದ್ರೂ ನಂಬರ್ ಟೈಪ್ ಮಾಡಿದ ತಕ್ಷಣ ಎಲ್ಲಿಗೋ ಇರೋ ಫೋನ್ಗೆ ರಿಂಗ್ ಆಗುತ್ತೆ, ಎಲ್ಲೋ ಸಿಗ್ನಲ್ ಹೋಗಿ ಅವ್ರಿಗೆ ಟಚ್ ಆಗುತ್ತೆ, ರಿಂಗ್ ಆಗುತ್ತೆ. ಸೊ ಇದು ಅಷ್ಟೇ, ನಮ್ಮ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಅವ್ರು ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಇರ್ತಾರೆ. ಸೊ ನಮ್ಮ ಶರೀರ ಜಸ್ಟ್ ಒಂದು ಶರೀರ ಅಲ್ಲ, ಒಂದು ಅದ್ಭುತವಾದಂಥ ಎನರ್ಜಿ ಸೆಂಟರ್ ಇದು. ನಮ್ಮ ಸಂಕಲ್ಪ ಶಕ್ತಿಗೆ ಆಕಾಶವೇ ಹದ್ದು. ಸೊ ಇವಾಗ ನನ್ನ ತಾಯಿ ಆಗಬೇಕು ಅಂತ ಅಂದ್ಕೊಂಡಿದ್ದ ಕ್ಷಣ ನನ್ನ ಗರ್ಭಾಶಯ ಒಂದು ಸಿಗ್ನಲ್ ರೆಡಿ ಮಾಡುತ್ತೆ. ಸೊ ನನ್ನ ಎನರ್ಜಿ ಪ್ರಕಾರ ಅದು ಆ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಆ ಗರ್ಭಾಶಯ, ಆ ಬೌಲ್ ಏನು ಮಾಡುತ್ತೆ, ಉನ್ನತ ಲೋಕದಲ್ಲಿರುವಂಥ ಮಾಸ್ಟರ್ಸ್ನ ಇನ್ವೈಟ್ ಮಾಡುತ್ತೆ. ಸೊ ಈ ಒಂದು ಶರೀರ, ಈ ಒಂದು ಪರ್ಸನ್ ತಾಯಿ ಆಗೋದಕ್ಕೆ ರೆಡಿ ಇದ್ದಾರೆ, ಆ ಉನ್ನತ ಸೋಲ್ ಮಾಸ್ಟರ್ಸ್ ಬರಬೇಕು ಅಂತೇಳಿ ಆ ಬೌಲ್ ರೆಡಿ ಇರುತ್ತಂತೆ. ಸೊ ಒನ್ಸ್ ದೇ ಆರ್ ಕನೆಕ್ಟೆಡ್, ಸೊ ನನ್ನ ಎನರ್ಜಿ ಪ್ರಕಾರ ನಾನು ಯಾವ ಲೋಕದಲ್ಲಿ ಇರೋಂಥ ಮಾಸ್ಟರ್ಸ್ನ ನಾನು ಕನೆಕ್ಟ್ ಆಗ್ಬೋದು. ಅವ್ರನ್ನ ರಿಸೀವ್ ಮಾಡಿದ್ಮೇಲೆ ಆ ತಲೆ ಮೇಲೆ ಇರುವಂಥ ಬೌಲ್ನಲ್ಲಿ ಅದು ಮತ್ತೆ ಸಕ್ ಮಾಡುತ್ತೆ ಒಳಗಡೆ ಹೋಗಿ ನನ್ನ ಗರ್ಭಾಶಯದಲ್ಲಿ ಪ್ರವೇಶಿಸಿದ ಮೇಲೆ ನಾನಿಲ್ಲಿ ಫಿಸಿಕಲ್ ಆಗಿ ನನ್ನ ತಾಯಿ ಆಗ್ತೀನಿ. ಸೊ ಎಷ್ಟು ಅದ್ಭುತವಾಗಿದೆ ಸ್ಪಿರಿಟ್ ಬೇಬೀಸ್ ಅನ್ನೋದು ಆ ಪುಸ್ತಕದಲ್ಲಿ. ಸೊ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಾವು ಏನು ಮಾಡ್ತಾ ಇದ್ದೀವಿ, ಸೊ ಇಲ್ಲಿ ಏನು ಮಾಡ್ತಾ ಇದ್ವಿ, ಅನ್ನೆಸೆಸರಿ ಥಾಟ್ಸ್, ಬೇಡವಾಗಿರುವಂಥ ಆಲೋಚನೆಗಳು ತುಂಬಿಕೊಂಡು ಅದೆಲ್ಲ ಎಲ್ಲಿಗೆ ಹೋಗುತ್ತೆ, ನಮ್ಮ ಹೃದಯದಿಂದ ಈ ಗರ್ಭಾಶಯಕ್ಕೆ ಹೋಗಿ ಸೆಟ್ಲ್ ಆಗುತ್ತೆ. ಒಂದು ಕಳಶ ಇದೆ ಅಂತ ಅಂದ್ಕೊಳ್ರಿ. ಸೊ ಮೇಲೆ ಇರುವಂಥದ್ದು ಹೃದಯ, ಕೆಳಗಡೆ ಪಾರ್ಟ್ ಗರ್ಭಾಶಯ. ಸೊ ಮೇಲೆ ಏನು ಹಾಕ್ತೀವೋ ಅದೇ ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಸೊ ನಮ್ಮ ಎಮೋಷನ್ಸ್, ಅನ್ವಾಂಟೆಡ್ ಎಮೋಷನ್ಸ್, ದ್ವೇಷ, ಅಸೂಯ, ಕಂಪ್ಲೇಂಟ್ಸ್, ಜಡ್ಜ್ಮೆಂಟ್ಸ್ ಇವೆಲ್ಲವನ್ನು ಇದು ಕಲೆಕ್ಟ್ ಮಾಡಿಕೊಂಡು ಅದೆಲ್ಲ ಡೈರೆಕ್ಟ್ ಎಲ್ಲಿಗೆ ಹೋಗ್ತಾ ಇದೆ, ನಮ್ಮ ಗರ್ಭಾಶಯಕ್ಕೆ ಹೋಗ್ತಾ ಇದೆ. ಸೊ ಅಲ್ಲಿಗೆ ಹೋಗಿ ಇವಾಗ ಏನೇನು ಪ್ರಾಬ್ಲಮ್ಸ್ ನಾವು ನೋಡ್ತಾ ಇದ್ದೀವಿ, PCOD, PCOS ಅಂತ ಹೇಳಿ ಒಂದು 30-40 ವರ್ಷ ಕೆಳಗಡೆ ಇವೆಲ್ಲ ಇದ್ವಾ, ಈ ಡಿಸೀಸಸ್ ಎಲ್ಲ ಇದ್ವಾ ಮನುಷ್ಯನಿಗೆ? ಇಲ್ಲ. ಸೊ ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಎಷ್ಟು ಒದ್ದಾಡ್ತಾ ಇದ್ದಾರೆ. ಕಾರಣ ಏನು, ನಿಮ್ಮ ಒಳಗಡೆ ಇರುವಂಥ ಸ್ತ್ರೀತತ್ವವನ್ನು ನೀವು ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಪ್ರೀತಿ, ಕರುಣ, ದಯೆ ಎಷ್ಟು ಜನಕ್ಕೆ ನಾವು ನೋಡ್ತಾ ಇದ್ದೀವಿ. ಸೊ ಯೂತ್ನ ನಾವು ಎಲ್ಲೇನ ನೋಡಿದ್ರೆ ಎಷ್ಟು ತಿಳುವಳಿಕೆ ಐತಪ್ಪ ಅವರಿಗೆ ಅಂತ ಹೇಳ್ತೀವಿ. ಸೊ ಎಲ್ಲರೂ ಕೂಡ ಸೆಲ್ಫಿಶ್, ನಾವು ಸೆಲ್ಫ್ ಲವ್ ಅಂತ ಹೇಳ್ತೀವಲ್ವಾ, ಸೊ ಅದು ಪೂರ್ತಿ ಕಡಿಮೆನೆ. ಸೆಲ್ಫ್ ಕೇರ್ ತಗೊತಾ ಇದ್ದಾರೆ, ಯಾರಿಗೂ ಸೆಲ್ಫ್ ಲವ್ ಅನ್ನೋದೇ ಇಲ್ಲ. ಸೊ ಅಕ್ಸೆಪ್ಟೆನ್ಸ್ ಇಲ್ಲ. ಅವಸರ ಇದ್ರೆ ಮಾತ್ರ ಪ್ರೀತಿ ತೋರಿಸ್ತೀವಿ, ಇಲ್ಲ ಅಂದರೆ ಇಲ್ಲ. ಸೊ ಅನ್ಕಂಡೀಷ್ನಲ್ ಲವ್ ಹೀಲ್ಸ್ ಎವ್ರಿಥಿಂಗ್. ಸೊ ಆ ಷರತ್ತು ಇಲ್ಲದ ಪ್ರೀತಿ ನಮ್ಮ ಒಳಗಡೆ ಇಟ್ಕೊಂಡಾಗ ಹೀಲಿಂಗ್ ಅನ್ನೋದು ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಸೊ ಯಾವ ಡಾಕ್ಟರ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸೊ ಇಲ್ಲಿ ಸೊಲ್ಯೂಷನ್ ಅದಕ್ಕೆ ನಾವು ನಾನು ಹೇಳ್ತಾ ಇದ್ದೀನಿ, ಎಲ್ಲರನ್ನೂ ಫರ್ಗಿವ್ ಮಾಡಿರಿ, ಎಲ್ಲರನ್ನೂ ಆಕ್ಸೆಪ್ಟ್ ಮಾಡಿರಿ ಅಂತ ಹೇಳಿ. ಸೊ ಅದು ಸಪ್ರೆಷನ್ನಿಂದ ಆಗಬಾರ್ದು. ಸೊ ಯಾರೋ ಏನೋ ಅಂದಿದ್ದಾರೆ, ಓಕೆ ಅನ್ಕೊಳ್ಳೋಣ, ಮೀನಾ ಮೇಡಮ್ ಹೇಳಿದ್ದಾರೆ, ನಾನು ಏನೂ ಮಾತಾಡಬಾರ್ದು, ಪ್ರೀತಿ ತೋರಿಸ್ಬೇಕು ಅಂತ ಸಪ್ರೆಸ್ ಮಾಡ್ಕೊಂಡು ಇರಬೇಡ್ರಿ. ಎದುರು ಮಾತಾಡಬಾರ್ದು, ಅವ್ರು ಏನಂದ್ರೂ ಅನಿಸ್ಕೋಬೇಕು ಅನ್ನೋದು ತಪ್ಪು. ಓಕೆ, ಇಲ್ಲಿ ಅವೇರ್ನೆಸ್, ಜಾಗೃತಾವಸ್ಥೆ ಸ್ಥಿತಿನಲ್ಲಿ ಇದ್ದು, ಸೊ ಅವ್ರು ಬೈತಾ ಇದ್ದಾರೆ, ಇಲ್ಲ ನನ್ನನ್ನು ಅವಮಾನ ಮಾಡ್ತಾ ಇದ್ದಾರೆ. ಓಕೆ, ಸೊ ಆ ಫೀಲಿಂಗ್ಸ್ನ ಒಳಗಡೆ ಇಟ್ಕೊಂಡು ಮೇಡಮ್ ಹೇಳಿದ್ದಾರೆ, ಸರ್ ಹೇಳಿದ್ದಾರೆ, ಸೋ ಪರ್ಸನ್ ಹೇಳಿದ್ದಾರೆ, ನಾವು ಏನೂ ಜಡ್ಜ್ಮೆಂಟ್ ಕೊಡಬಾರ್ದು ಅಂತ ನನ್ನ ಉದ್ದೇಶ ಅಲ್ಲ. ಸೊ ಆ ಒಂದು ಪ್ರಾಬ್ಲಮ್ ಇಲ್ಲಿ ಬಂದಿದೆ ನಿಮಗೆ,
ಅದಕ್ಕೂ ಡಿಟ್ಯಾಚ್ಡ್ ಆಗಿರ್ರಿ. ಇದೊಂದು ಪ್ರಾಬ್ಲಮ್, ಯಾರೋ ಒಂದು ಮಾತು ಅಂದಿದ್ದಾರೆ, ಓಕೆ, ನೀವೇನಾಗ್ತದೆ ಅದೇ ಪ್ರಾಬ್ಲಮ್ಮೇ ನೀವು ಆಗ್ತಾ ಇದ್ರಿ. ಅವರು ಅವಮಾನ ಮಾಡಿದ್ದಾರೆ ಇಲ್ಲ ಸಮಥಿಂಗ್ ಮಾಡಿದ್ದಾರೆ, ಅದೇ ನೀವಾಗಿ ಸಪ್ರೆಸ್ ಮಾಡ್ಕೊಂಡಿದ್ರಿ, ಅದು ತಪ್ಪು. ಸೊ ಅದಕ್ಕೆ ಸ್ವಲ್ಪ ನೀವು ಸಾಕ್ಷೀಭೂತರಾಗಿ ಅವರು ಆ ಸಿಚುವೇಶನ್ನ ನೀವು ನೋಡ್ರಿ. ಅರ್ಥ ಆಗ್ತಾ ಇದೆ ಅಲ್ವಾ? ಸಾಕ್ಷೀಭೂತರಾಗಿ ಆ ಪ್ರಾಬ್ಲಮ್ಸ್ ನೋಡ್ರಿ. ಇದು ನಾನಲ್ಲ, ನನಗಲ್ಲ, ಅವರು ಒಂದು ವೀಕ್ನೆಸ್ನಿಂದ ಅವರು ಒಂದು ಮಾತು ಹೇಳಿದ್ದಾರೆ, ದಟ್ ಈಸ್ ನಾಟ್ ಮೈನ್. ಈಗ ಮೀನಾ ಮೇಡಮ್ ಕ್ಲಾಸ್ ಚೆನ್ನಾಗಿಲ್ಲ ಅಂತ ಅಂದಿರ ಅಂತ ಅಂದ್ಕೊಳ್ರಿ, ನನಗೇನೂ ಅರ್ಥ ಆಗಿಲ್ಲ ಅಂತ ಅಂತೀನಿ ಅಂದ್ಕೊಳ್ರಿ. ಅದನ್ನು ನಾನು ಕೇಳ್ತೀನಿ, ಕೇಳ್ಪಟ್ಟಿನಿ ಯಾರು ಹೇಳಿದರು ಅಂತ ಹೇಳಿ. ಸೊ ಓಕೆ, ಮತ್ತೆ ನಾನು ಜಾಯಿನ್ ಆಗಿ ನೀವು ಯಾವ ಉದ್ದೇಶದಿಂದ ಹೇಳಿದಿರಾ, ಹೇಗೆ ಹೇಳಿದಿರಾ, ಏನು ಅರ್ಥ ಆಗಲಿಲ್ಲ, ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ಮತ್ತೆ ಬಂದು ಜಾಯಿನ್ ಆಗಿ ಫೀಲ್ ಆಗಿದ್ದೀನಿ ಅಂತ ಅಂದ್ಕೊಳ್ರಿ, ಅದು ತಪ್ಪು. ಸೊ ನಾನು ಹೇಳಿದ್ದು ಅಂತ ಸಬ್ಜೆಕ್ಟ್ ಅವರಿಗೆ ಅರ್ಥ ಆಗಿಲ್ಲ, ಓಕೆ, ಅವ್ರಿಗೆ ಯಾವ ರೀತಿ ನಾನು ಹೇಳಬೇಕಿತ್ತು ಅನ್ನೋ ಕ್ವಶನ್ ನಾನು ಹಾಕ್ಕೊಂಡ್ರೆ ಅದು ಸರಿ. ಸೊ ಇಲ್ಲಿ ಆ ಪ್ರಾಬ್ಲಮ್ ನಾನು ಆಗಬಾರ್ದು, ಆ ಪ್ರಾಬ್ಲಮ್ಗೆ ನಿಮಗೆ ಒಂದು ಗ್ಯಾಪ್ ಇರಬೇಕು. ಸೊ ಹೇಗಾಗುತ್ತೆ ಗ್ಯಾಪ್? ಇದು ನೀವು ಸಾಕ್ಷೀಭೂತರಾಗಿ ನೋಡಿದಾಗ. ಸೊ ಸಾಕ್ಷೀಭೂತರಾಗಿ ವಿಟ್ನೆಸ್ ಮಾಡೋದು, ನೋಡೋದು. ಸೊ ಒಂದು ಫಿಲಿಮ್ ಹೇಗೆ ನೋಡ್ತೀವಿ, ಮುಂದೆ ನಡೀತಾ ಇದ್ದರೆ ಅದೇ ಫಿಲಿಮ್. ಸೊ ನಿಮ್ಮ ಸುತ್ತ ಇರೋ ಪರಿಸ್ಥಿತಿಗಳೇ ಫಸ್ಟ್ಗೆ, ಆ ಪರಿಸ್ಥಿತಿಗಳಿಗೆಲ್ಲ ಕೂಡ ಸಾಕ್ಷೀಭೂತರಾಗಿ ನೋಡ್ರಿ, ವಿತೌಟ್ ಗಿವಿಂಗ್ ಎನಿ ರಿಯಾಕ್ಷನ್ಸ್, ಪ್ರತಿಚರ್ಯ ಕೊಡಲಾರ್ದಂಗೆ ಸಾಕ್ಷೀಭೂತರಾಗಿ ನೋಡ್ರಿ. ಇದಕ್ಕೊಂದು ಎಕ್ಸಾಂಪಲ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಿ ಸರ್. ಸೊ ಪತ್ರಿ ಸರ್ ಹೀಗೆ ಒಂದು ಕ್ಲಾಸ್ ತೊಗೊಂಡಿತ್ತು, ಎಲ್ಲಿಗೋ ಒಂದು ಪ್ಲೇಸ್ಗೆ ಹೋಗಿ ಕ್ಲಾಸ್ ತೊಗೊತಾ ಇದ್ರು. ಬೆಳಿಗ್ಗೆ ಎದ್ದು ಫ್ಲೂಟ್ ಮೆಡಿಟೇಷನ್ಗೆ ಸುಮಾರು ಜನ ಬಂದಿದ್ರಂತ ಅವ್ರ ಮನೆಗೆ, ಬೇರೆ ಯಾರೋ ಮಾಸ್ಟರ್ ಮನೆಗೆ ಅವ್ರು ಹಾಲ್ಟ್ ಆಗಿದ್ರು. ಸೊ ಅಲ್ಲಿ ಕುಂತಾಗ ಯಾರೋ ಒಬ್ಬರು ಲೇಡಿ ಬಂದ್ರಂತೆ, ಮಿಡಲ್ ಏಜ್ಡ್ ವುಮನ್, 55 ಇಯರ್ಸ್ ಒಬ್ಬ ಲೇಡಿ ಬಂದ್ಲಂತೆ. ನಾನು ಪತ್ರಿ ಸರ್ನ ಮೀಟ್ ಆಗಬೇಕು ಅಂತ ಅಂದ್ರಂತೆ. ಆಯಿತು ಅಂತ ಹೇಳಿ ಅದು ಅಲ್ಲಿ ಕುಂದಿರ್ಸಿದ್ರಂತೆ. ಕ್ಲಾಸ್ ಎಲ್ಲ ಆದಮೇಲೆ ಪತ್ರಿ ಸರ್ ಪಕ್ಕಕ್ಕೆ ಕುಂದಿರ್ಸಿದ್ರಂತೆ. ಕ್ಲಾಸ್ ಎಲ್ಲ ಆದಮೇಲೆ ಅವರು ಆಯಮ್ಮ ಪತ್ರಿ ಸರ್ ಜೊತೆಗೆ ಮಾತಾಡಬೇಕಾದ್ರೆ ಬಯೋದು ಸ್ಟಾರ್ಟ್ ಮಾಡಿದ್ರಂತೆ ಪತ್ರಿ ಸರ್ನ. ಸೊ ನನ್ನ ಮಗ ಒಂದು ಯೂತ್ ಆತ ಜಾಬ್ ಮಾಡೋದು ಬಿಟ್ಟು ನೀವು ಮೆಡಿಟೇಷನ್ ಸ್ಪ್ರೆಡ್ ಮಾಡೋದು ಅದು ಇದು ನಿಮ್ಮ ಜೊತೆಗೆ ನೀವೇನು ಹೇಳ್ತೀರ ಅದನ್ನು ಮಾಡ್ತಾ ಇದ್ದಾನೆ, ನೀವು ನಮಗೆ ತುಂಬ ಅನ್ಯಾಯ ಮಾಡಿದಿರಾ ಅಂತ ಹೇಳಿ ಏನೇ ಬಾಯಿ ಬಂದಾಗೆಲ್ಲ ಬೈದ್ರಂತೆ. ಸುಮಾರು ಒಂದು 10 ನಿಮಿಷ ಪತ್ರಿ ಸರ್ನ ಬೈತಾನೇ ಇದ್ದಾನೆ. ಸೊ ಪತ್ರಿ ಸರ್ ಸುಮ್ಮನೆ ನೋಡ್ತಾ ಇದ್ದಾರಂತೆ ಆಯಮ್ಮನ. ಹಿಂದೆ ಇರೋರೆಲ್ಲ ಆಯಮ್ಮನ ಸ್ಟಾಪ್ ಮಾಡಕ್ಕೆ ಬಂದ್ರಂತೆ, ಪತ್ರಿ ಸರ್ ಬೇಡ ಅಂತಂದ್ರಂತೆ. 10 ನಿಮಿಷ ಮಾತಾಡಿ ಆಯಿತು ಇಲ್ಲಿ ಇತ್ತಾಗ ಎಷ್ಟು ಹೇಳಿದ್ರು ಇಷ್ಟೇ ಏನೋ ಅಂದಂಗೆ ಅವರು ಎದ್ದು ಹೋಗ್ಬಿಟ್ರಂತೆ. ಆಮೇಲೆ ಹೇಳಿದ್ರಂತೆ ಪತ್ರಿ ಸರ್ ಒಬ್ಬರು, ಏನು ಸರ್ ನಿಮ್ಮನ್ನ ಎಲ್ಲ ಮಾತಾಡ್ತಾ ಇದ್ರೆ ಸುಮ್ಮನೆ ಇದ್ರಲ್ಲ ಅಂತಂದ್ರಂತೆ. ಒಂದು ತಾಯಿಯಾಗಿ ತನ್ನ ಮಗ ಜಾಬ್ ಮಾಡೋದು ಬಿಟ್ಟು ಲೈಫ್ ಎಂಜಾಯ್ ಮಾಡೋದು ಬಿಟ್ಟು ಧ್ಯಾನಕ್ಕೆ ಬಂದರೆ ಎಲ್ಲರಿಗೂ ಅದೇ ಬೇಜಾರಾಗುತ್ತೆ, ಅದನ್ನೇ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ರಂತೆ. ಅಲ್ಲಿವರೆಗೂ ನೋಡು ಆಯಮ್ಮ ಫುಲ್ ಕಲರ್ ಅಂತ ಬೆಳ್ಳಗಿದ್ರಂತೆ ಅವರು. ಆಯಮ್ಮ ಮಾತಾಡ್ತಾ ಇದ್ರೆ ಚೀಕ್ಸ್ ಎಲ್ಲ, ಮುಖ ಎಲ್ಲ, ಸಿಟ್ಟು ಬಂದರೆ ಕಣ್ಣಲ್ಲಿ ನೀರು, ಒಂದೊಂದು ಡ್ರಾಪ್ ಇದೆಲ್ಲ ಕೆಂಪಾಗಿದ್ವಂತೆ. ನೋಡು ಆ ಸ್ಕಿನ್ ನೋಡು, ಆ ಸ್ಟ್ರಕ್ಚರ್ ನೋಡು, ಎಷ್ಟು ಅಂದರೆ ಆ ಕಣ್ಣಲ್ಲಿ ಆ ಪ್ರೀತಿ ಕಾಣಿಸ್ತಾ ಇದೆ ನನಗೆ. ಅವ್ರು ಮಾತಾಡಬೇಕಾದ್ರೆ ಆ ಸಿಟ್ಟಿಗೆ ಸ್ಕಿನ್ ಎಲ್ಲ ಕೂಡ ರೆಡ್ಡಿಶ್ ಆಗ್ತಿತ್ತು ನೋಡು. ಅದನ್ನು ನೋಡಿದ್ ಬಿಟ್ರೆ ಆಯಮ್ಮ ಮಾತುಗಳು ನಾನೇನು ತೊಗೊಂಡಿಲ್ಲ. ಅಂದರೆ ಸಾಕ್ಷೀಭೂತರಾಗಿ ನೋಡೋದು. ಸೊ ಆಯಮ್ಮ ಬಂದು ಬೈದ ತಕ್ಷಣ ಇವ್ರು ತಪ್ಪಾಗಂಗಿಲ್ಲಲ್ಲ. ಸೊ ಒಂದು ಬುದ್ಧ ಒಂದು ದಿವಸ ಎಲ್ಲಿಗೂ ಹೋಗ್ತಾ ಇರ್ತಾರಂತ, ಅವ್ರು ಭಿಕ್ಷಾಟನೆ ಮಾಡ್ತಾರಲ್ವ. ಸೊ ಒಬ್ಬನಿಗೆ ಕೇಳಿದ್ರಂತೆ ಏನಾದರೂ ಕೊಡ್ರಿ ಅಂತ ಹೇಳಿ. ಸೊ ಅವ್ರು ಏನಂದ್ರಂತೆ, ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಇಷ್ಟು ಚೆನ್ನಾಗಿ ದುಡಿಯೋದು ಬಿಟ್ಟು ಭಿಕ್ಷಾಟನೆ ಮಾಡ್ತಾ ಇದೆಯಲ್ಲ, ತಪ್ಪಲ್ಲ ಅಂತ ಅವ್ರು ಬೈದ್ರಂತೆ. ಸೊ ಆದರೂ ಲಾಸ್ಟ್ಗೆ ಎಲ್ಲ ಬೈದ ಮೇಲೆ ತನ್ನ ಒಳಗಡೆ ಅಂದರೆ ಒಂದು ಕಾಯಿನ್ ತೊಗೊಂಡು ಹಿಂಗೆ ಹಾಕಕ್ಕೆ ಹೋದ್ರಂತೆ. ಮತ್ತೆ ಆ ಕಾಯಿನ್ ತೊಗೊಂಡು ಅವ್ರಿಗೆ ಕೊಟ್ರಂತೆ, ವಾಪಸ್ ಬಂದ್ರಂತೆ. ಫಾಲೋಯರ್ ಹೇಳ್ತಾರಂತೆ, ಏನು ಇಷ್ಟು ಬೈತಾ ಇದ್ರೆ ನೀನು ಸುಮ್ಮನೆ ಇದೆಯಲ್ಲಪ್ಪ ಅಂತ ಅಂದರು. ಸೊ ನಾನು ತೊಗೊಂಡಿಲ್ಲ, ಅವ್ರು ಕೊಟ್ಟಿದ್ದು ಕಾಯಿನ್ ಮತ್ತೆ ಅವ್ರಿಗೆ ತಿರುಗಿ ಕೊಟ್ಟೀನಿ. ಅದು ನಾನು ತೊಗೊಂಡ್ರೆ ನಾನು ಫೀಲ್ ಆಗ್ತೀನಿ.
ಸೊ ಯಾವ ರೀತಿ ಕಾಯಿನ್ ಹೊರಗಡೆ ವಾಪಸ್ ಕೊಟ್ಬಿಟ್ಟಾರೋ ಅದೇ ರೀತಿ ಅವ್ರು ಕೊಟ್ಟಿದ್ದು ಮಾತುಗಳನ್ನು ಇಮಿಡಿಯೇಟ್ ತಾನು ತಗೊಂಡಿಲ್ಲ ಒಳಗಡೆ. ತಗೊಂಡ್ರೆ ತಾನೇ ನನಗೆ ಪೇನ್ ಆಗೋದು. ತಗೊಂಡಿಲ್ಲ ಅಂತಂದರೆ ಅವ್ರು ಎಷ್ಟು ಮಾತಂದ್ರೂ ಕೂಡ ನನ್ನ ಮೇಲೆ ಯಾವುದೇ ರೀತಿ ಪ್ರಭಾವ ತೋರಿಸೋದಿಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಸೊ ಯಾವಾಗೂ ಎಷ್ಟೋ ವರ್ಷ ಕೆಳಗಡೆ ಅವ್ರು ಹೀಗಂದ್ರು ಹಾಗಂದ್ರು, ಆ ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ವಿ ಆರ್ ರಿಮೆಂಬರಿಂಗ್. ಸೊ ಇದು ದಿನನಿತ್ಯ ನಮ್ಮ ಒಳಗಡೆ, ಮನೆಯ ಒಳಗಡೆ ಡಸ್ಟ್ಬಿನ್ ಹೇಗೆ ನಾವು ಹೊರಗಡೆ ಹಾಕ್ತೀವೋ ಹಾಗೆ ನಮ್ಮ ಒಳಗಡೆ ಇರುವಂಥ ಫೀಲಿಂಗ್ಸ್ನ ದಿನನಿತ್ಯ ನಾವು ಚೆಕ್ ಮಾಡ್ಕೋಬೇಕು. ಅವೇರ್ನೆಸ್ನಿಂದ ನಾವು ಚೆಕ್ ಮಾಡ್ಕೋಬೇಕು. ಪತ್ರಿ ಸರ್ ಹೇಳ್ತಾರೆ, 1 ತಾಸು ಮೆಡಿಟೇಷನ್ ಎಲ್ಲ ಒಂದು ಪಕ್ಷಿಗೆ, ಒಂದು ಹಕ್ಕಿಗೆ ಮೆಡಿಟೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅವೇರ್ನೆಸ್ ಕೂಡ ಅಷ್ಟು ಇಂಪಾರ್ಟೆಂಟ್. ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ನಮ್ಮ ಲೈಫ್ನಲ್ಲಿ ನಡೀತಾ ಹೋಗಬೇಕು. 1 ಅವರ್ ಮೆಡಿಟೇಷನ್ ಮಾಡೀವಿ, ಆಮೇಲೆ ರೊಟೀನ್ ಲೈಫ್ ನಾವು ಹೇಗಿದ್ರು ಆಗಿದ್ವಿ ಅಂತಂದರೆ ಆ ಮೆಡಿಟೇಷನ್ಗೆ ಎನರ್ಜಿ ಇರೋದಿಲ್ಲ. ಸೊ 1 ಅವರ್ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟು, 23 ಅವರ್ಸ್ ಅವೇರ್ನೆಸ್ನಿಂದ ಇರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಸೊ ಇದು ಇವತ್ತಿನ ಟಾಪಿಕ್. ಸೊ ಈ ಒಂದು ಅದ್ಭುತವಾದಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.